अस्सलाम वालेकुम वरहमतुल्लाहि वबरकातुहू। आज हमारे बाग के ಪ್ರೂನಿಂಗ್ ಮಾಡಿದ್ರೆ ಏನು ಉಪಯೋಗ ಅನ್ನೋದು ತೋರಿಸ್ತೀನಿ। ಇಲ್ಲಿ ನೋಡಿ, ಈ ಬಡ್ಸು ಇಲ್ಲಿ ಕಟ್ಟಾಗಿರೋದು, ಈ ಗಿಡ ಫುಲ್ ಪ್ರೂನಿಂಗ್ ಮಾಡಿದ್ದೀನಿ। ಎಷ್ಟು ಕೊಂಬೆಗಳು ಇದರಲ್ಲಿ ಬರ್ತಿದೆ ಅಂತ, ಮೇಲ್ಗಡೆ ಒಂದೇ ಒಂದು ಹಣ್ಣು ಬಿಟ್ಟಿದ್ದೀನಿ। ಈಗ ಮತ್ತೆ ಲಾಸ್ಟ್ ಟೈಮ್ ಏನು ಬಿಸಿಲು ಬಿದ್ದಿತ್ತಲ್ಲ, ಫುಲ್ ಮಳೆ ಹಿಡ್ಕೊಂಡಿತ್ತು, ಆವಾಗ ಮತ್ತೆ ಬಡ್ಸ್ ಎಲ್ಲ ಕ್ಲೋಸ್ ಆಗಿದ್ವು। ಮತ್ತೆ ಬಿಸಿಲು ಬಿದ್ದ ನಂತರ ಬಡ್ಸ್ ಅಗೇನ್ ಮತ್ತೆ ಬಿಡ್ತದೆ ನೋಡಿ, ಇಲ್ಲಿ ಕಾಣ್ತಿದೆ ಬಡ್ಸ್ ಬರೋವಂಥ ರೀತಿ ಇದು। ಫ್ರೂಟಿಂಗು ಕೂಡ ಇದೆ। ಇದು ಪ್ರೂನಿಂಗ್ ಮಾಡೋದು ಉಪಯೋಗ। ಈ ರೀತಿ ನಾಲ್ಕು ಥರ ಬ್ರಾಂಚ್ ಬರುತ್ತೆ, ಮತ್ತು ಸ್ಟೆಮ್ಮು ದಪ್ಪ ಆಗುತ್ತೆ, ಈ ಕಡ್ಡಿಗಳೆಲ್ಲ ದಪ್ಪ ಆಗುತ್ತೆ, ಪ್ಯಾರ್ಲೆ ಹಣ್ಣಿನ ವೆಯ್ಟ್ ತಡ್ಕೊಳ್ಳುತ್ತೆ। ಇಲ್ಲಿ ನೋಡಿ ಮತ್ತೆ ಅಗೇನ್ ಬಿಡ್ತಾ ಇದೆ। ಇದು ಆಲ್ ಸೀಸನ್ ಪ್ಯಾರ್ಲೆ ಹಣ್ಣು। ಇದು ಕೂಡ ನಿಂಬೆ ಹಣ್ಣು ಕೂಡ ನಾನು ಹಚ್ಚಿರೋವಂಥದ್ದು ಆಲ್ ಸೀಸನ್ ಕಾಗ್ಜಿ ಲೆಮನ್ ಅಂತ। ಇದು ಹಚ್ಚಿರೋವಂಥ 3 ತಿಂಗಳಿಂದ ಇದರಲ್ಲಿ ಬಡ್ಸು ಶುರುವಾಗುತ್ತೆ, ಹೂವು ಪಿಂದೆ ಶುರುವಾಗುತ್ತೆ, ಅದು ಮುರಿತಾ ಹೋಗಬೇಕು। ನಂತರ ಒಂದು ವರ್ಷದ ನಂತರ ಒಂದು 8-9 ತಿಂಗಳ ನಂತರ ಬಿಟ್ಟರೆ ಅದರಲ್ಲಿ ನಿಮಗೆ ಕಾಯಿ ಕೊಡುತ್ತೆ, ಪ್ರೊಡಕ್ಷನ್ ತಗೋಬೋದು। ಇದು ಕೂಡ ಇದು ನೋಡಿ, ಇದರಲ್ಲಿ ಬಡ್ಸ್ ಕಾಣ್ತಿರೋಂಥದ್ದು ಹೇಗಿದೆ ಬಡ್ಸು, ಇದರಲ್ಲಿ 2, 3, 4, 5 ಈ ಥರ ಬಡ್ಸು ಬಿಡುತ್ತೆ। ಈ ಥರ ಬಡ್ಸು ಬಿಟ್ಟಾಗ ಅದು ಈಗ ಒಳ್ಳೆ ಸೀಸನ್ ಕೂಡ ಬರುತ್ತೆ। ಈಗ ಪ್ಯಾರ್ಲೆ ಗಿಡಕ್ಕೆ ಈ ಕಡೆ ಎಲ್ಲ ಬುಡಗಳಿಗೂ ನಾನು ಮಣ್ಣು ಹಾಕಿದ್ದೀನಿ। ಈ ಕಡೆ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಿದೆ। ಈ ರೀತಿ ಎಲ್ಲ ಗಿಡಗಳಿಗೂ ಮಣ್ಣು ಹಾಕಾಗಿದೆ। ರೈತರು ಒಂದೇ ಬೆಳೆನ ಮಾಡಬಾರ್ದು, ಅಪ್ಪ ಹಾಕಿದ ಆಲದ ಮರ ಅಂತ ಹೇಳಿಬಿಟ್ಟು ನೇಣು ಹಾಕ್ಕೊತಾರೆ ಅಂತ ಹೇಳ್ತಾರಲ್ಲ, ಆ ರೀತಿ ಆಗಿಬಿಡುತ್ತೆ। ಆಮೇಲೆ ಬರೀ ಎಲ್ಲರೂ ಅಡಿಕೆ 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 ಅಂತ ಅಡಿಕೆ ಹಿಂದ್ಗಡೆನೆ ಹೋಗ್ತಿದ್ದಾರೆ। ಹೋಗಲಿ, ಹೋಗೋರು ಹೋಗಲಿ, ಬಟ್ ಸ್ವಲ್ಪ ಉಳಿದಿರೋರು ಕೂಡ ಅದೇ ಬದುಕು ಮಾಡಬೇಡಿ। ಬೇರೆ ಬೇರೆ ತಳಿಯ ಇದೇ ಮಾಡಿ ಅದೇ ಮಾಡಿ ಅಂತ ಅಲ್ಲ, ಬೇರೆ ಬೇರೆ ತಳಿಯ ಸ್ವಲ್ಪ ಏನಾರ ಹಣ್ಣು ಹಂಪಲು ತಿನ್ನೋ ಅಂಥದ್ದು, ಭತ್ತಕ್ಕೂ ಸ್ವಲ್ಪ ಜಾಗ ಬಿಟ್ಕೊಳ್ಳಿ। ಈಗ ಭತ್ತಕ್ಕೆ ಗದ್ದೆನೇ ಇಲ್ದಂಗೆ ಮಾಡ್ಕೊಂಡಿದ್ದಾರೆ ಜನ। ಪ್ರೂನಿಂಗ್ ಆಗಿರೋವಂಥ ಎಫೆಕ್ಟ್ ಇದು। ಇನ್ನೊಂದು 15 ದಿವಸ ಬಿಟ್ಟು ಅಂದರೆ ಫುಲ್ ಇದೆಲ್ಲ ಚಿಗುರುತ್ತೆ ನೋಡಿ, ಯಾವ ಸಿಸ್ಟಮ್ ಚಿಗುರ್ತಿದೆ ಅಂತ ಹೇಳಿ। ಸ್ಟಮ್ ಹೀಗೆ ದಪ್ಪ ಆಗುತ್ತೆ। ವಿಡಿಯೋ ಇಷ್ಟ ಆದಲ್ಲಿ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡೋದು ಮಾತ್ರ ಮರಿಬೇಡಿ।